ಕೈಯಾಗ ಖಡ್ಗ ಹಿಡ್ಕೊಂಡು ಗಡಿಯಾಗ ಹೋಗಿ ಯುದ್ಧ ಮಾಡೋದು ಭಾಳ ಸರಳ. ಅದರ ಕೈಯಾಗ ಕಡುಬು ಹಿಡ್ಕೊಂಡು ಕ್ಲಾಸ್ ರೂಮ್ನಾಗ ಹೋಗಿ ಪಾಠ ಮಾಡೋದು ಭಾಳ ಬಚ್ಚಿ. ಒಂದು ಥರ ಇರ್ತಾವೋ ಎರಡು ಥರ ಇರ್ತಾವೋ ಅವನ್ನ ಸಂಭಾಳಿಸೋದೈತಲ್ಲ. ಯಪ್ಪ ದೇವರ, ಎಲ್ಲ ಮಾಸ್ತರು ಪಗಾರ ಬರ್ಬೇಕಾದ್ರೆ ಮಾಸ್ತರ ಆಗ್ಬೇಕಂತಾರೆ. ಕ್ಲಾಸ್ ರೂಮ್ ಬಂದ ತಕ್ಷಣ ಮಾಸ್ತರ ಒಟ್ಟ ಅದು ಒಂದು ಅವಕಾಶ ಇದೆ. ಟೀಚರ್ ಪ್ರೊಫೆಷನ್ ಮೊದಲ ಪ್ರೊಫೆಷನ್, ಭಾಳ ಸಾಧ್ಯತೆಗಳನ್ನ ಗುರುಗಳು ಭಾಳ ಚೆನ್ನಾಗಿ ಅವರಿಗೆ ಹೇಳಿದ್ದಾರೆ. ಇವತ್ತು ನಾವು ಪುನಶ್ಚೇತನ ಕಾರ್ಯಾಗಾರಕ್ಕಾಗಿ ಸೇರಿದ್ದೀವಿ. ಪುನಶ್ಚೇತನ ಅಂದರೆ ಅಪ್ಡೇಟ್ ಆಗುತ್ತೆ. ಇವತ್ತಿನ ಜಾಯಮಾನ ಐತಲ್ಲ, ಇದು ಅಪ್ಡೇಟೆಡ್ ವರ್ಜನ್ ಜಾಯಮಾನ. ನೀವು ಮೊಬೈಲ್ ಅಂಗಡಿಗೆ ಹೋದ್ರಿ ಅಂದ್ರೆ ಮೊಬೈಲ್ನವ್ರು ಏನು ಕೇಳ್ತೀವಿ ನಾವು ಅಂಗಡಿಯವರು, ಇದ್ರದ್ದು ನೆಕ್ಸ್ಟ್ ವರ್ಷನ್ ಯಾವಾಗ ಬಂದೈತೆ ಅಂತ ಕೇಳಿ, ಇದ್ರದ್ದು ಅಪ್ಡೇಟೆಡ್ ವರ್ಷನ್, ಇದ್ರದ್ದು ನೆಕ್ಸ್ಟ್ ಇದಕ್ಕಿಂತ ಸುಧಾರಿಸಿದ್ದು ಯಾವಾಗ ಬಂದೈತೆ ಅಂತ ಕೇಳಿ. ಟಿ ವಿ ಅಂಗಡಿಗೆ ಹೋದಿವಂದ್ರೆ ಇದಕ್ಕಿಂತ ಸ್ಲಿಮ್ ಇರಬೇಕು, ಇದಕ್ಕಿಂತ ವೈಡ್ ಇರಬೇಕು, ಇದಕ್ಕಿಂತ ಪಿಕ್ಚರ್ ಕ್ಲಿಯರ್ ಬರಬೇಕು ಟಿವಿಯಾಗ ಅಂಥದ್ದು ಯಾವಾಗ ಬಂದೈತೆ. ರೊಕ್ಕ ಹೆಚ್ಚು ಹಾಕ್ತೀವಿ, ಹಣ ಹೆಚ್ಚು ಹಾಕ್ತೀವಿ, ಅಂದರೆ ಅಪ್ಡೇಟ್ ಇರಬೇಕು. ಅರಿವು ತೊಗೊಳಕ್ಕೆ ಆದ್ರೂ ಅಂಗಡಿಗೆ ಅದನ್ನು ಕೇಳ್ತೀವಿ ನಾವು, ಸ್ಟ್ಯಾಂಡರ್ಡ್ ಇರಬೇಕು ಅಂತ. ಮತ್ತೆ ಯಾವುದು ಬಂದಿದೆ ಹಿಂಗೆ ಎಲ್ಲದಾಗೂ ಅಪ್ಡೇಟ್ ಅಪೇಕ್ಷೆ ಮಾಡೋ ನಾವು ಟೀಚರ್ ಪ್ರೊಫೆಷನ್ನಿಗೂ ಅಪ್ಡೇಟ್ ಆಗಬೇಕಲ್ಲ. ನಾವು ಅವಾಗ ಹೆಂಗೆ ನಮ್ಮ ಸರು ಅವಾಗ ಹೆಂಗೆ ನಾವು ಟೀಚರ್ ಕಲಿಸ್ತಿದ್ರು ಹಂಗೆ, ಅಥವಾ ನಾವು ಟೀಚರ್ ಆದಾಗ ಮೊದಲನೇ ದಿವಸ ಏನು ಮನಸ್ಥಿತಿ ಇತ್ತು ಹಂಗೆ ಉಳಿದಿವಿ ಅಂದ್ರೆ ನಮ್ಮನ್ನು ಸೊಸೈಟಿ ನೆಗ್ಲೆಕ್ಟ್ ಮಾಡೋಕ್ಕೆ ಚಾಲು ಮಾಡ್ತೀವಿ. ಕ್ಲಾಸ್ ರೂಮ್ನಾಗ ಹುಡುಗರಿಗೆ ಅನಿವಾರ್ಯ ಇರ್ತೈತೆ, ಅವ್ರಿಗೆ ವಿರೋಧ ಮಾಡೋಕ್ಕೆ ಬರಲ್ಲ. ಅವ್ರೇ ನೀವು ಹಿಂಗೆ ಕಲ್ಸಾಕತ್ತೀರಿ, ನಮ್ಗೆ ಇಷ್ಟ ಇಲ್ಲ, ಎಂದು ಹೋಗ್ತೀವಿ ಅಂತ ಹೇಳಪ್ಪ ಆಗೋದಿಲ್ಲ. ಯಾಕಂದ್ರೆ ಸಣ್ಣವ್ರು ಇರ್ತಾರೆ. ನಾವೇ ತಿಳ್ಕೊಂಡು ಅಪ್ಡೇಟ್ ಆಗಲಿಲ್ಲ ಅಂದ್ರೆ ನಮ್ಮನ್ನು ಸೊಸೈಟಿ ನೆಗ್ಲೆಕ್ಟ್ ಮಾಡ್ತೈತಿ, ಪ್ರೊಫೆಷನ್ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತೈತಿ. ಟೀಚರ್ ಯಾವಾಗ ಉಳಿತಾರೆ ಅಂದರೆ ಪರ್ಪಸ್ಫುಲ್ ಇದ್ದಾಗ ಉಳಿತಾರೆ. ಅದಕ್ಕೆ ನಾವು ಅಪ್ಡೇಟ್ ಆಗಬೇಕು. ನಮ್ಮೊಂದು 5-6 ವರ್ಷದ ಹಿಂದೆ ಮೊಬೈಲ್ನಾಗ ಒಂದು ಮೆಸೇಜ್ ಬಂದಿತ್ತು, ಬಹುತೇಕ ನೀವು ಇದು ನೋಡ್ರಿ. 5-6 ವರ್ಷದ ಹಿಂದಿದ್ದು ಅದನ್ನು ನಾನು ಪ್ರಿಂಟ್ ತಗೊಂಡು ಇಟ್ಕೊಂಡಿದ್ದೆ. ನಾ ಎಲ್ಲರ ಹಿಂಗೆ ಸಂದರ್ಭ ಬಂತು, ರಿಫ್ರೆಶ್ಮೆಂಟ್ ಕ್ಯಾಂಪ್ ಬಂತು ಅಂದರೆ, ಪುನಶ್ಚೇತನ ಕಾರ್ಯಾಗಾರ ಬಂತು ಅಂದರೆ ಮುದ್ದಾಗಿ ಹುಡುಕಿ ತಗೊಂಡು ಹೋಗಿ ಹೇಳ್ತೀವಿ. ನೀನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಮನೆಗೆ ಬರೋಕ್ಕೆ 11 ಆದ ರಾತ್ರಿ. 11ಕ್ಕೆ ನೀವು ನೋಟ್ಸ್ ಭಾಷಣ ಮಾಡಬೇಕಲ್ಲ, ನೋಟ್ಸ್ ಮಾಡ್ಬೇಕಲ್ಲ. ನೋಟ್ಸ್ ಮಾಡ್ಕೊಳ್ಳಾಕ ಭಾಷಣ ಮಾಡೋಕ್ಕೆ ಆದವರು ಮಾಸ್ತರ್ ಅಲ್ಲ, ಮತ್ತೊಮ್ಮೆ ಹೇಳಂಗಿಲ್ಲ, ನಮ್ಮ ಭಾಷಣ ಟಿಪ್ಪಣಿ ಮಾಡ್ಕೊಳ್ಳಾಕ ಪಾಠ ಮಾಡೋ ಮಾಸ್ತರ್ ಅಲ್ಲ. ನಾವು ಎಷ್ಟೋ ಮಂದಿ ಕ್ಲಾಸ್ ರೂಮ್ನಾಗ ಹೋಗಿ ನೀನು ಎಲ್ಲಿ ನಿಲ್ಸಿದ್ನೆಲ್ಲ ಅವ್ರು ಅವತ್ತಿರ್ತಾವೆ, ನೀ ಎಲ್ಲಿ ನಿಲ್ಸಿ ಇರ್ತೀನಿ ನಮಗೇನು ನಿಮಗೇ ಗೊತ್ತಿಲ್ಲ. ನಮಗೆ ಅನ್ನಲು ಆಯ್ತು ಹೇಳೋದು ಅಷ್ಟೇ. ಮನಸ್ಸಿನಾಗೆಲ್ಲ ದೊಡ್ಡ ರಾತ್ರಿ ಬಿಡ್ತಿರ್ತಾರೆ ಟಿಂಗಲ್ ಊರಾಗ, ಇದರ ಮಾಸ್ತರ್ನ ನನ್ನ ಜೀವನ ಪಾಠ ಮಾಡಿದಪ್ಪ, ಇದರ ಮಾಸ್ತರ್ದೇ ನನ್ನ ಜೀವನಕ್ಕೆ ಅಂಥವ್ರು. ನೀವು ಅಂದಿಲ್ಲ, ನಾವು ಅಂದಿಲ್ಲ. ನಮ್ಮ ಸರ್ ಎಷ್ಟು ಮಂದಿ ನಾವು ಬೈದಿಲ್ಲ, ನಮ್ಮ ಟೀಚರ್ ಎಷ್ಟು ಮಂದಿ ನಾವು ಬೈದಿಲ್ಲ. ಅದಕ್ಕೆ ಅದೊಂದು G.P. ರಾಜರತ್ನ ಅಂತ ಒಬ್ಬರು ಕವಿ ಬರ್ತಾರೆ. ಅವರು ಶ್ರೇಷ್ಠ ಶಿಕ್ಷಕನಿಗೆ 3 ಸೂತ್ರಗಳು ಅಂತ ಒಂದು ಟಿಪ್ಪಣಿ ಬರ್ತಾರೆ. ಅವ್ರು ಎಷ್ಟು ಚಂದ ಬರೀತಾರೆ ನೋಡಿ. 1 ಗಂಟೆ ಪಾಠ ಮಾಡುವ ಮೊದಲು 2 ಗಂಟೆ ಸಿದ್ಧರಾಗಬೇಕು. ಎಷ್ಟು ಚಂದ ಮಾಡ್ತಾರೆ. ನಾವು 1 ತಾಸು ಪಾಠ ಮಾಡ್ತೀವಲ್ಲ, 2 ತಾಸು ಪ್ರಿಪ್ರೇಷನ್ ಮಾಡ್ಕೋಬೇಕು. ಏನು ಹೇಳಬೇಕು, ಏನು ಹೇಳಬಾರ್ದು, ಹೆಂಗೆ ಹೇಳಬೇಕು, ಯಾವಾಗ ಹೇಳಬೇಕು ಅಂದದೊಂದು ಬ್ಲೂ ಪ್ರಿಂಟ್ ಇದ್ದಂಗೆ. ಕ್ಲಾಸ್ ರೂಮ್ನಾಗ ಹೋಗಿ ನಿಂತು ನಾವೇನು ಮಾತಾಡ್ತೀವಲ್ಲ, ಅದು ಕಾಟಾಚಾರದ ಮಾತು ಆಗಲ್ಲ, ಸ್ಪೆಸಿಫಿಕ್ ಮಾತು ಬರಬೇಕು. ಇದನ್ನ ಹೇಳ್ಬೇಕು, ಹಂಗೆ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು. ಇದು 1ನೇ ಸೂತ್ರ. 2ನೇ ಸೂತ್ರ, ನಾವು ಮಾಡುವ ಪಾಠಗಳಿಗೆ ಪಾಠ ಟಿಪ್ಪಣಿ ತಯಾರಿಸಬೇಕು. ಪಾಠ ಮುಗಿದ ಮೇಲೆ ಪಾಠ ಟಿಪ್ಪಣಿಯನ್ನು ಹರಿದು ಹಾಕಬೇಕು. ನಮ್ಮ ಹೆಂಗಾಗಿರುವ ಅಪಾಯಿಂಟ್ದಾಗ ಏನು ಬರಲಿಕ್ಕಿವಲ್ಲ ನೋಟ್ಸ್, ಲೆಸನ್ ಪ್ಲಾನ್ ಅವಾದ ವರ್ಷ ಇಸ್ವಿ ಅಟ್ಟ ಅಳಪಿಸೋದು 25, 26 ವೈಟ್ನಾಗ ಹಲಗಿಸೋದೈತಿ. 25, 26, 20 ರಿಟೈರ್ ಆಗೋಣ ಒಂದ. ನಾವು ನಿನ್ನೆ ಲೆಸನ್ ಪ್ಲಾನ್ ಹರಿದು ಹಾಕಲಿಲ್ಲ ಅಂದ್ರೆ ಮಾರನೇ ದಿನ ನಾವು ಹೊಸ ಓದೋದೇ. ಹೊಸದು ನಾವು ಓದಲಿಲ್ಲ ಅಂದ್ರೆ ಹೊಸತನ ನಮ್ಗೆ ಬರೋದೇ ಇಲ್ಲ. ಹೊಸತನ ನಮ್ಗೆ ಹತ್ತಿಲ್ಲ ಅಂದ್ರೆ ಮಕ್ಕಳು ನಮಗೆ ಇಷ್ಟಪಡಲ್ಲ. ಎಷ್ಟು ಚಂದ ಹೇಳಿದ್ರೆ J.P. ರಾಜರತ್ನ ನೆನ್ಪಿಟ್ಕೊಳ್ರೆ ಇದು
ಮೊದಲನೇದು ನಾವು ತಯಾರಿ ಮಾಡ್ಕೋಬೇಕು, ಪ್ರಿಪ್ರೇಷನ್ ಮಾಡ್ಕೋಬೇಕು, ಹೆಚ್ಚು ಪ್ರಿಪ್ರೇಷನ್ ಮಾಡ್ಕೋಬೇಕು. ಪ್ರಿಪ್ರೇಷನ್ ಪರ್ಟಿಕ್ಯುಲರ್ ಇರಬೇಕು, ಪರ್ಪಸ್ಫುಲ್ ಇರಬೇಕು. ನಾವು ಟೀಚರ್ ಅಂದ್ರೆ ಏನು? ಅನ್ಕ್ರೌನ್ಡ್ ಕಿಂಗ್ ಇನ್ ದ ಕ್ಲಾಸ್ ರೂಮ್. ಲಿಸನ್ ದಿಸ್ ಕೇರ್ಫುಲಿ. ವಾಟ್ ಈಸ್ ಟೀಚರ್? ಟೀಚರ್ ಅಂದ್ರೆ ಅನ್ಕ್ರೌನ್ಡ್ ಕಿಂಗ್ ಇನ್ ದ ಕ್ಲಾಸ್ ರೂಮ್. ತಲೆ ಮ್ಯಾಗ ಕೇಳಿಟ್ಟಿಲ್ಲ, ಅದ್ರ ಕ್ಲಾಸ್ ರೂಮ್ನಾಗ ರಾಜ ನಾವ, ರಾಣಿ ನಾವ. ಅವ್ರ ಖಜಾಂಚಿ ಅದಾರ, ಇವ್ರ ಉಪಾಧ್ಯಕ್ಷ ಅದಾರ, ಇವ್ರಿಗೆ ಗುಡ್ ಮಾರ್ನಿಂಗ್ ಅನ್ನೋದು ಹೋಗೋ ಅಲ್ಲ. ಅವ್ರು ಹೋಗುವಾಗ ಗುಡ್ ಈವ್ನಿಂಗ್ ಹೇಳಲ್ಲ, ನಿಮ್ಗೆ ಹೇಳಕ್ಕೆ ಹೋಗಲ್ಲ. ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟೀಚರ್ ಅಂಡ್ ಅದರ್ ಪ್ರೊಫೆಷನ್ಸ್. Teachers are uncrowned kings in the classroom. They have to be like kings. They have to be like queens in the classroom. Classroom ne raja rani na ಕಟ್ಟಡ ತಗೊಂಡು ಕಾದಿರ್ತಾರೆ ಹಂಗಲ್ಲ. ಜ್ಞಾನದಾಗ ರಾಜ, ಜ್ಞಾನದಾಗ ರಾಣಿ, ಗತ್ತಿನ್ಯಾಗ ರಾಣಿ ಇದ್ದಕ್ಕಿರ್ಬೇಕು. ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ಪಾಠ ಟಿಪ್ಪಣಿ ಬರ್ಕೋಬೇಕು, ಅದನ್ನ ಮುಂದೆ ಹರಿದು ಹಾಕಬೇಕು. ಮೂರನೇ ಭಾಳ ಚಂದ ಮಾತು ಹೇಳಿದಾರೆ, ನೀವು ಮೇಷ್ಟ್ರು, ನೀವು ಟೀಚರ್, ನಿಯತ್ತಾಗಿ ಪಾಠ ಮಾಡಿ, ಪಡೆಯುವ ಸಂಬಳಕ್ಕೆ ಅನ್ಯಾಯ ಮಾಡಬೇಡ. ವಿದ್ಯಾರ್ಥಿಗಳ ಉತ್ಸಾಹನ ಯಾವತ್ತೂ ಕುಗ್ಗಿಸ್ಬೇಡ. ಅವರಂದ್ರೆ ಭಾಳ ಚಂದ ಅಂದ್ರು, ಯಾರ ಏನಾರು ಬರ್ಕೊಂಡು ಬಂದಾಗ ಏನು ದೊಡ್ಡ ಶಾಣೆ ಆಗಿ ಕುಂಡ್ರು ಹೋಗು ಅಂದ್ರೆ ಆ ಹುಡುಗರ ಭವಿಷ್ಯ ಹಾಳಾಗಲ್ಲ. ಏನು ಎಷ್ಟು ಚಂದ ಬರ್ತೀವೋ, ಅದು ಚಂದ ಇಲ್ಲ ಅಂದ್ರೂ ಏನು ಎಷ್ಟು ಚಂದ ಬರ್ತೀವೋ, ಹಿಂಗ ಪ್ರಯತ್ನ ಮಾಡಪ್ಪ, ದೊಡ್ಡ ಭವಿಷ್ಯ ಐತಿ ಅಂದ್ರೆ ಆ ಹುಡುಗ ನೀವು ದೇವರಾಗ್ತೀರಿ. ಅವ್ರ ಮನೆಯಾಗಿನ ಜಗ್ಲಿ ಮ್ಯಾಗಿನ ದೇವರಿಗಿಂತ ನಿಮ್ಗೆ ದೊಡ್ಡ ಸ್ಥಾನ ಸಿಗ್ತೈತಿ. ಟೀಚರ್ ಮಾಡ್ಬೇಕಂದ್ರೆ ಭಾಳ ಮುಖ್ಯ ಕೆಲಸ. ಇನ್ನೊಂದು ಭಾಳ ಚಂದ ಮಾತು ಹೇಳ್ಯಾರ JP ರಾಜರತ್ನವರು, ನೀವು ತರಗತಿ ಮುಗಿದ ಮೇಲೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದದ್ದನ್ನು ಚೆನ್ನಾಗಿ ಅಳಿಸಿ ಹೋಗಿ, ಏಕೆಂದರೆ ಅದು ಉಳಿಯಬಾರದು, ತಲೆಯಲ್ಲಿ ಬರೆದದ್ದು ಉಳಿಯಬೇಕು. ಅಂದ್ರೆ ನಾನು ನಿನ್ನೆ 11 ಬಂದೆ, ಬರೀಬೇಕಲ್ಲ, ಏನು ಹೇಳಬೇಕು ಅಂತ ನೋಟ್ಸ್ ಮಾಡ್ಕೋತ ಕೂತೆ 12 ಕಾಲ ಪಟ್ ಅಂತ ಇದು ನೆನಪಿಗೆ ಬಂತು ನನಗೆ. ಅಪ್ಡೇಟ್ ಹೇಳ್ತಾ ಇದ್ದಲ್ಲ, ಪುನಶ್ಚೇತನದ ಬಗ್ಗೆ ಹೇಳ್ತಾ ಇದ್ದೇನೆ. ಇದು ಒಂದು 5-6 ವರ್ಷಕ್ಕಿಂತ ಎಲ್ಲ ಮೊಬೈಲ್ ನೆನಪು ಬಂತು, ಈಗೂ ಅದೇ ನೀವು ಹುಡುಕ್ಬೋದು. ಇದ್ರಾಗ ಏನಿತ್ತು ಮೆಸೇಜ್, ಹೆಡ್ಡಿಂಗ್ ಹೆಂಗೈತೆ ಅಂದರೆ, ಮೇಷ್ಟ್ರೇ ನೀವೇನಂತೀರಿ, ಟೀಚರ್ ನೀವೇನಂತೀರಿ ಅಂತ ಕೇಳ್ಯಾರ. ಯಾಕೆ ಕೇಳ್ಯಾರ ಅಂದರೆ, ಸೊ ಹಂಗೆ ಓದ್ಬೋದು, ನಿಮ್ಮ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ. 1998ರಲ್ಲಿ ಕೊಡ್ಯಾಕ್ ಕಂಪನಿಯಲ್ಲಿ 1,76,000 ಜನ ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದರು ಮತ್ತು ಅವರು ವಿಶ್ವದ 85% ಫೋಟೋ ಫಿಲ್ಮ್ಗಳನ್ನು ಮಾರಾಟ ಮಾಡುತ್ತಿದ್ದರು. ಕೆಲವೇ ವರ್ಷಗಳಲ್ಲಿ ಡಿಜಿಟಲ್ ಫೋಟೋಗ್ರಫಿ ಅವರನ್ನು ಮಾರುಕಟ್ಟೆಯಿಂದ ಹೊರಹಾಕಿದ್ದು. ಕೊಡ್ಯಾಕ್ ಕಂಪನಿ ದಿವಾಳಿಯಾಯಿತು, ಅಷ್ಟು ಜನ ನಿರುದ್ಯೋಗಿಗಳಾದರು. ಕೊಡ್ಯಾಕ್ ಅಂತ ಒಂದು ಕ್ಯಾಮ್ರಾ ಇತ್ತು, ನೀವು ನೋಡಿರ್ಬೇಕು. ಕೊಡ್ಯಾಕ್ ಒಂದು ಫಿಲ್ಮ್ ರೀಲ್ ಬರ್ತಿತ್ತು. ಕೊಡ್ಯಾಕ್ ಕ್ಯಾಮ್ರಾ ಅಂತ ಸ್ಟ್ಯಾಂಡರ್ಡ್ ಕ್ಯಾಮ್ರಾ ಇತ್ತು. ಈಗ ಕ್ಯಾಮ್ರಾನ ಇಲ್ಲ, ಡಿಜಿಟಲ್ ಫೋಟೋಗ್ರಾಫಿ, ಡಿಜಿಟಲ್ ಕ್ಯಾಮ್ರಾ ಬಂದರು, ಅವು ಹೋಗಿದ್ದಾವೆ. ಈ ಮೊಬೈಲ್ನಾಗ ಫೋಟೋಗ್ರಾಫರ್ ಕರೆಯೋರು ಅವರವರ ಫೋಟೋ ತಗೊಳ್ಳೋದಾರೆ. ಮದುವೆಗೆ ಸಹ ಫೋಟೋಗ್ರಾಫರ್ಸ್ನ ಕರೆಯೋರು. ಇದರ ಅರ್ಥ ಏನು? ಒಂದು ಕಾಲಕ್ಕೆ ಫೋಟೋಗ್ರಾಫರು ವಧು ವರಕ್ಕಿಂತ ಹೆಚ್ಚು ಕಿಮ್ಮತ್ತಿದ್ದವ, ಇನ್ನು ಮದುವೆಯಾಗ ನಾವು ಏನು ಉಳಿದು. ಎರಡನೇ ಹೆಂಗೈತೆ ನೋಡ್ರಿ, HMT ವಾಚ್ ಕೇಳೀನಿ. HMT ವಾಚ್ನಾಗ ರಾಜಾ ವಾಚ್, HMT ವಾಚ್, HMT ಬಜಾಜ್ ಸ್ಕೂಟರ್ ಇರ್ತಿತ್ತು ದೊಡ್ಡ ದೊಡ್ಡ ಸಾವುಕಾರ ಮನೆ. ಅವನ್ನ ಮನೆ ಮುಂದೆ ಬಂದ್ರೆ ಊರಾಗೆಲ್ಲರಿಗೆ ಕೇಳ್ತಿತ್ತು ವಾಟ್ ಅನ್ನೋದು. ಅವು ಈಗ ಬಂದಾಗ್ಯಾವ. ಮರ್ಫಿ ರೇಡಿಯೋ, ನೋಕಿಯಾ ಮೊಬೈಲ್, ರಾಜದೂತ್ ಬೈಕ್, ಅಂಬಾಸಡರ್ ಕಾರ್, ದಿನೇಶ್ ಬಟ್ಟೆ. ಸ್ನೇಹಿತರೆ, ಈ ಎಲ್ಲವೂ ಗುಣಮಟ್ಟದಲ್ಲಿ ಯಾವುದೇ ಕೊರತೆಯನ್ನು ಹೊಂದಿರಲಿಲ್ಲ. ಆದರೆ ಅವು ಮಾರುಕಟ್ಟೆಯಿಂದ ಹೊರಗೆ ಬಿದ್ದವು. ಕಾರಣ ಮಾರುಕಟ್ಟೆಗೆ ತಕ್ಕಂತೆ ಅವು ಹೊಂದಿಕೊಳ್ಳಲಿಲ್ಲ. ಹಂಗ ಇನ್ನೊಂದೆರಡು 3 ಭಾಳ ವಿಷಯ ಹೇಳಿದಾರ ಅವರು. ಊಬರ್ ಅಂತ ಒಂದು ಕಂಪನಿ ಇದೆ, ಗೊತ್ತಾ ನಿಮ್ಗೆ? ಊಬರ್ ಅಂತ ಕೇಳಿ, ಊಬರ್, ಓಲಾ, ಪೇಟಿಎಂ, ಕ್ಯಾಬ್ಸ್, ಓಯೋ, ಇವು ಯಾವುದೂ ಸ್ವಂತ ಆಫೀಸೇ ಇಲ್ಲ. ಅಂದ್ರೆ ಸ್ವಂತ ಕಂಪನಿ ಅಲ್ಲ ಅವು. ಬೇರೆಯವ್ರನ್ನ ಕೆಲಸಕ್ಕೆ ತೊಗೊಂಡು ಕೆಲಸ ನಡೆಸ್ತಾರೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ರೆ ಅವ್ರು ದೊಡ್ಡ ಲಾಭ ಪಡ್ಕೊಳ್ತಾರೆ. ಇನ್ನೊಂದು ಮಾಹಿತಿ ಇದೆ ಇದ್ರೊಳಗೆ. US ಒಳಗಡೆ, ಯುನೈಟೆಡ್ ಸ್ಟೇಟ್ಸ್ ಒಳಗಡೆ ಈಗ ವಕೀಲರಿಗೆ ಯಾವುದೇ ಕೆಲಸ ಉಳಿದಿಲ್ಲ. ಏಕೆಂದರೆ IBM ವ್ಯಾಟ್ಸನ್ ಸಾಫ್ಟ್ವೇರ್ ಒಂದು ಕ್ಷಣದಲ್ಲಿ ಉತ್ತಮ ಕಾನೂನು ಸಲಹೆಯನ್ನು ಕೊಡುತ್ತದೆ. ಮುಂದಿನ 10 ವರ್ಷದಲ್ಲಿ 90% ಅಡ್ವೊಕೇಟ್ಸ್ US ನಲ್ಲಿ ಕೆಲಸ ಕಳ್ಕೊಳ್ತಾರೆ. 2030ರ ವೇಳೆಗೆ ಕಂಪ್ಯೂಟರ್ಗಳು ಮನುಷ್ಯರಿಗಿಂತ ಹೆಚ್ಚು ಬುದ್ಧಿವಂತಿಕೆಯನ್ನು ಹೊಂದುತ್ತವೆ
ಮುಂದಿನ 10 ವರ್ಷಗಳಲ್ಲಿ 90% ಕಾರುಗಳು ಪ್ರಪಂಚದಾದ್ಯಂತ ರಸ್ತೆಯ ಮೇಲೆ ಕಣ್ಣುಮರೆಯಾಗುತ್ತವೆ. ಉಳಿದಿರುವವು ಎಲೆಕ್ಟ್ರಿಕ್ ಕಾರ್ಗಳು ಅಥವಾ ಹೈಬ್ರಿಡ್ ಕಾರ್ ಆಗಿರುತ್ತವೆ. ರಸ್ತೆಗಳು ಖಾಲಿಯಾಗಿರುತ್ತವೆ. ಪೆಟ್ರೋಲ್ ಬಳಕೆ 90% ಕಡಿಮೆ ಆಗುತ್ತದೆ. ಎಲ್ಲ ಅರಬ್ ರಾಷ್ಟ್ರಗಳು ದಿವಾಳಿಯಾಗಿ ಹೋಗುತ್ತವೆ. ಕಾರು ಚಾಲಕರಹಿತ ಆಗುತ್ತವೆ. ಕಾರ್ಯ ಡ್ರೈವರ್ಗೆ ಬಂದವು, ಡ್ರೈವರ್ಲೆಸ್ ಕಾರ್ ಬಂದವು. ಕಾರು ಚಾಲಕರಹಿತ ಆಗುತ್ತವೆ. 5 ಅಥವಾ 10 ವರ್ಷಗಳ ಹಿಂದೆ PCO ಇಲ್ಲದಂತಹ ಸ್ಥಳ ಇರಲಿಲ್ಲ. ನಂತರ ಎಲ್ಲರ ಜೇಬಿನಲ್ಲಿ ಮೊಬೈಲ್ ಬಂತು. PCO ಸ್ಥಗಿತಗೊಳ್ಳಲು ಪ್ರಾರಂಭ ಆಯಿತು. PCO ಜನರು ಫೋನ್ ರೀಚಾರ್ಜ್ ಮಾರಾಟ ಮಾಡಲು ಪ್ರಾರಂಭ ಮಾಡಿದರು. ಆನ್ಲೈನ್ಯಾಗ ರೀಚಾರ್ಜ್ ಮೊದಲು ನಾವೆಲ್ಲ ಹೋಗಿ ಎಕಡೆ ಮುಂದೆ ನಿಂತಿರ್ತೀವಿ ರೀಚಾರ್ಜ್ ಮಾಡ್ಕೊಳ್ಳೋದು. 10 ರೂಪಾಯಿ ಕೊಡೋದು. ಈಗ ಏನು ಸ್ಕ್ರ್ಯಾಚ್ ಮಾಡಂಗಿಲ್ಲ. ಈಗ ಒಂದು ತಿಕ್ 2040 ಫೋನ್ ರೀಚಾರ್ಜ್ ಆಗ್ತದೆ. ಈಗ ಎಲ್ಲ ಆನ್ಲೈನ್ನಲ್ಲಿದೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಎಲ್ಲ ಅಂಥವು ಬಂದವು. ಬ್ಯಾಂಕ್ ಮಾಡೋರು ಕೆಲಸ ಇಲ್ಲ. ರೈಲ್ವೆ ಟಿಕೆಟ್ನ ಮನ್ಯಾಗ ಕುತ್ಕೊಂಡು ಬುಕ್ ಮಾಡ್ತಾ ಇದ್ದಾರೆ. ಕರೆಂಟ್ ಬಿಲ್, ಗ್ಯಾಸ್ ಸಿಲಿಂಡರ್, ಅಮೆಜಾನ್, ಫ್ಲಿಪ್ಕಾರ್ಟ್, ನಾಯಿ ಹಾಕೋ ಊಟ ಅದನ್ನು ಆನ್ಲೈನ್ನಲ್ಲಿ ಕಳಿಸ್ತಾ ಇದ್ದಾರೆ. ಇನ್ನು ಕಟ್ಟ ಕಡೆಯ ಪ್ರಮುಖ ಪ್ರಶ್ನೆ ಎಂದರೆ ಚಾಕ್ಪೀಸ್ ಮತ್ತು ಕಪ್ಪು ಹಲಗೆಗೆ ಜೋತು ಬಿದ್ದ ಮೇಷ್ಟ್ರ ಕಥೆ ಏನು? ಈಗಾಗಲೇ ಎಲ್ಲ ಶಾಲೆಗಳಲ್ಲಿ ಗೊತ್ತಿಲ್ಲದ ಹಾಗೆ ಸಾಫ್ಟ್ವೇರ್ ಎಂಟ್ರಿ ಆಗಿದೆ. ಏನ್ ಬೋರ್ಡ್ ಸ್ಮಾರ್ಟ್ ಬೋರ್ಡ್ಗಳು ಬಂದಿದೆ. ಮೇಷ್ಟ್ರಿಲ್ಲದೆ ಪಾಠ ಮಾಡುವ ಕಾಲ ದೂರ ಇಲ್ಲ. ಚಾಕ್ಪೀಸ್ ಮತ್ತು ಕಪ್ಪು ಹಲಗೆಗೆ ಜೋತು ಬಿದ್ದ ಮೇಷ್ಟ್ರೆ, ನೀವೇನಂತೀರಿ? ಮೇಷ್ಟ್ರ ಜಾಗದಲ್ಲಿ ಡಿಜಿಟಲ್ ಲರ್ನಿಂಗ್, ಆನ್ಲೈನ್ ತರಗತಿಗಳು ಬಂದಿವೆ. ಅಲ್ಲಿ ನಿರೂಪಿಸುವ ವಿಚಾರಗಳು ಓರ್ಪಡಿಸುವುದಿಲ್ಲ. ಕ್ಲಾಸ್ನಲ್ಲಿ ನಿಮ್ಮನ್ನು ನೋಡುತ್ತಾ ನೋಡುತ್ತಾ ವಿದ್ಯಾರ್ಥಿಗಳು ಮಲಗುತ್ತಿದ್ದಾರೆ. ಎಚ್ಚರದಲ್ಲಿ ಮಗುದ ನಮ್ಮ ಹುಡುಗರು ನಾವು ಸುಮ್ಮನೆ ನಮ್ಮ ತೋರ್ಸ್ಕೊಳ್ಳೇ ಎಚ್ಚರ ಬೆನ್ನಾಗಿ ಯಾವಾಗ ಹೋಗ್ತೀವಿ. ಈಗ ಪಾಠ ಮಾಡಿದ್ರೆ ಯಾವ ಹುಡುಗರು ಎಚ್ಚರಿರ್ತಾವೆ. ಆನ್ಲೈನ್ ಕ್ಲಾಸ್ ಹೆಂಗಿರ್ತಾರೆ ಟೀಚರ್ ಬಂದ ಸಾಫ್ಟ್ವೇರ್ ಪಾಠ ಮಾಡ್ತಾರೆ. ಬೋರ ಆಗಲಿಲ್ಲ ಹುಡುಗರಿಗೆ. ಕಲರ್ 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 ಬರ್ತಿರ್ತದೆ. ನಮ್ಮ ಪಾಠದಾಗ ಕಲರ್ ಇಲ್ಲ, ಮಾರೇ ಕಲರ್ ಇಲ್ಲ ಪಾಠ. ನಾವು ಹೇಳೋ ಒಂದು ಪದನೂ ಕಲರ್ಫುಲ್ ಇಲ್ಲ. ಅವ ಪದ, ಅವ ಶಬ್ದ, ಅವ ವಾಕ್ಯ, ಏನಾರ ಒಂದು ಚೇಂಜ್ ಬೇಕಲ್ಲ, ಏನಾರ ಒಂದು ಹೊಸಾದ್ ಬೇಕಲ್ಲ, ಏನಾರ ಒಂದು ಮಗುಗೆ ಆಕರ್ಷಣೆ ಬೇಕಲ್ಲ. ಹೌದಪ್ಪ, ಈ ಟೀಚರ್ ಕ್ಲಾಸ್ನಾಗ ಬರಾಕತ್ತಾರ, ಹೊಸಾದ್ ಹೇಳ್ತಾರಂತ ಕಣ್ಣು ದ್ವಾಡ ಮಾಡ್ಕೊಂಡು ಕುಂಡ್ರಬೇಕಲ್ಲ ಹುಡುಗರು. ಅವು ಮೊದಲ ಪೀರಿಯಡ್ ನೋಡ್ತಾವ ಟೈಮ್ ಈ ಟೀಚರ್ ಐತಲ್ಲ ಹೆಂಗ ತಾಸ್ ತೆಗಿಯೋದಪ್ಪ ಅಂತ ಅವ್ರ ಮನಸ್ಸಿನಾಗ ಬಂತಂದ್ರೆ ಬಹಳ ಕಷ್ಟ ಇದೆ. ನೋಡ್ರಿ ಎಷ್ಟು ಚಂದ ಅದಾರ ಅವರು. ಈಗಾಗಲೇ ಡಿಜಿಟಲ್ ಲರ್ನಿಂಗ್, ಆನ್ಲೈನ್ ತರಗತಿಗಳು ಬಂದಿವೆ. ಅಲ್ಲಿ ನಿರೂಪಿಸುವ ವಿಚಾರಗಳು ಅದ್ಭುತವಾಗಿ ಇವೆ. ಓದ್ಲಾ ಪಡೆಯುವ ಮೇಸ್ಟ್ ಲೆಕ್ಚರ್ಗಳಿಗಿಂತ 1000 ಪಟ್ಟು ಉತ್ತಮ. ಶಬ್ದ ಏನು ಹೇಳ್ಕೊಂಡ್ರೆ, ಓದ್ಲಾ ಪಡೆಯುವ ಟೀಚರ್ ಮೇಸ್ಟ್ರಿಗಿಂತ ಆನ್ಲೈನ್ ಕ್ಲಾಸ್ಗಳು 1000 ಪಟ್ಟು ಉತ್ತಮ. ಕ್ಲಾಸ್ನಾಗ ಎಷ್ಟು ಯಾವಾಗಾರ ಒಮ್ಮೆ ಏನಾರ ಬೇರೆ ವಿಚಾರ ಮಾತಾಡಿದ್ರೆ ನಡೀತೈತಿ. ಥೋಡೆ ಮಂದಿ ಟೈಮ್ ಆಗೋ ಮಟ್ಟ ಏನಾರ ಮಾತಾಡಿ ಕ್ಲಾಸ್ಗಳು ಹಾಕತ್ತೀವಿ. ಏನಾರ ಹೇಳೋದು ಬಹಳ ಕೊಟ್ಟು ಇಲ್ಲದ್ದೆಲ್ಲ ಹೇಳೋದು. ಅವಶ್ಯಕತೆನೇ ಇಲ್ಲ ಮಕ್ಕಳಿಗೆ, ಅದ್ರದ್ದು ಏನು ಅವಶ್ಯಕತೆನೇ ಇಲ್ಲ. ವಿ ಆರ್ ಟೀಚರ್ಸ್, ವಿ ಆರ್ ಟೀಚಿಂಗ್. ಟೀಚರ್ ಮೀನ್ಸ್ ಸುಗಮಕಾರರು, ಫೆಸಿಲಿಟೇಟರ್. ಅವ್ರ ಮನಸ್ಸಿಗೆ ಒಂದು ಅಂಥ ಪ್ರವಾಹ ಆಗಬೇಕು. ಶಿಕ್ಷಣ ಅಂದ್ರೆ ಏನ್ ಹೇಳ್ರಿ, ಅಂಥ ಪ್ರವಾಹ ಅದು ಕಾಣಿಸೋದಿಲ್ಲ. ನಮ್ಮ ಕಣ್ಣಾಗ ಮಕ್ಕಳು ಕಣ್ಣಿಟ್ಟು ನೋಡ್ತಿರ್ತಾರ, ಅವ್ರ ಕಣ್ಣಾಗ ನಾವು ಕಾಂತಿ ತುಂಬಬೇಕು. ಅವ್ರ ಕಲಿತು ಹೊರಪಾದ್ಮೇಲೆ ಸ್ವಸಾಮರ್ಥ್ಯವನ್ನು ಸಂಪಾದಿಸ್ಬೇಕು. ಅವ್ರು ಸ್ವಾವಲಂಬಿ ಆಗ್ಬೇಕು. ಅವ್ರು ತಮ್ಮ ಕಾಲ ಮ್ಯಾಗ ತಾವು ನಿಲ್ಬೇಕು. ಮಾರ್ಕ್ಸ್ ಹೆಚ್ಚಿಗೆ ತಗೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಹಂಗ ನಾವು ಕಲಿಸ್ಬೇಕು. ಅದನ್ನ ಬಿಟ್ಟು ನಾವು ಕ್ಲಾಸ್ ರೂಮ್ನಾಗ ಏನ್ರ ಮಾಡ್ಕೋತ ಕೂತೀವಿ ಅಂದ್ರೆ ಕಡಿಮೆ ಸಮಯದಾಗ ನಾವು ಹೆಚ್ಚು ಕಲ್ಸಕ್ ಆಗುದಿಲ್ಲ. ಆನ್ಲೈನ್ಯಾಗ 1 ತಾಸ್ನಾಗ ನಾವು 6 ದಿವಸ ಹೇಳೋ ಪಾಠ ಹೇಳ್ತಾರ. ಒಂದು ಟೈಮ್ ಪಾಸ್ ವರ್ಡ್ ಬರ್ತಾವ ನೋಡ್ರಿ. ಒಂದ್ ಯಾವ್ದಾರ ಕ್ಲಾಸ್ ನೋಡಿ ಸುಮ್ಮನೆ ಮನ್ಯಾಗ ಕೂತು ಕ್ಲಾಸ್ ರೂಮ್ನಾಗ ರೂಮ್ನಾಗ ಕೂತ್ಕೊಂಡು ಒಂದು 7th ಸೋಷಿಯಲ್ ಸೈನ್ಸ್ ಆನ್ಲೈನ್ ಕ್ಲಾಸ್ ತೆಗೆದು ನೋಡು. ಒಂದರ ಅನ್ವಾಂಟೆಡ್ ವರ್ಡ್ ನ ಆನ್ಲೈನ್ಯಾಗ ಟೀಚರ್ ಬಳಸಿದ್ರೆ ಹೇಳಿ. ಅನ್ವಾಂಟೆಡ್ ವರ್ಡ್ ಇರೋದು ನಮ್ಮ ಹುಡುಗರು ವಾಂಟೆಡ್ ಎಲ್ಲ ಕಳೆದು ಹೋಗಿದ್ದ 12-14 ಹುಡುಗರು. ಮಕ್ಕಳಿಗೆ ಬೇಜಾರಾಗುತ್ತಿಲ್ಲ. ಮೊದಲು ಕಾಲು ಬೇರೆ ಇತ್ತು, ಅವು ದಡ್ಡ ಇರ್ತಿದ್ವು, ನಾವು ಬೆಳೆದೆಲ್ಲ ಮುಂದುವರ್ತಿದ್ವು. ಈಗ ನಮ್ಗಿನ ಶಾಣೆ ಅದಾವು. ನಾವು ಬಟ್ಟೆ ತುಳ್ಕೊಳಕ್ಕೆ ಬಂದಿದ್ದೀವಿ. ಅವರು ಮನೆ ಕಟ್ಟೋ ಸಲುವಾಗಿ, ಮನೆಗೆ ದೀಪ ಹಚ್ಚೋ ಸಲುವಾಗಿ ಅಂತ ಬಂದು ಕೂತಾರ. ಅವರು ನಮ್ಗೆ ಹೆಂಗೆ ರೆಸ್ಪೆಕ್ಟ್ ಕೊಡ್ತಾರ? ಅವರು ಮನ್ಯಾಗ ಹೋಗಿ ಹೇಳ್ತಾರ, ಅವರು ಅಪ್ಪ ಅವ್ವ ನಮ್ಮ ಸರ್ ಹೇಳ್ತಾರೋ, ನಿನಗೆ ಹೇಳ್ತೀನಿ ನನ್ನ ಮನ್ಯಾಗ ಏನು ದೇವ್ರು ಹೋದಾರೋ ಏನೋ ಅಂತ ನಮ್ಮನ್ನು ಉದಾಸೀನ ಮಾಡ್ತಾರ. ಅವರು ಅಪಹಾಸ್ಯ ಮಾಡ್ತಾರ. ಅವರು
ಎದ್ದೇಳಿ, ಜಗತ್ತು ಬಹಳ ವೇಗವಾಗಿ ಬದಲಾವಣೆಯಾಗುತ್ತಿದೆ. ಪರಿವರ್ತನೆಯಾಗಿ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಡಿ, ಇಲ್ಲದಿದ್ದರೆ ನೀವು ಹಿಂದೆ ಉಳಿಯುತ್ತೀರಿ. ಒಬ್ಬ ವ್ಯಕ್ತಿಯು ಸಮಯಕ್ಕೆ ತಕ್ಕಂತೆ ತನ್ನ ವ್ಯವಹಾರ ಮತ್ತು ಸ್ವಭಾವವನ್ನು ಬದಲಾಯಿಸುತ್ತಲೇ ಇರಬೇಕು. ಸಮಯದೊಂದಿಗೆ ಸಾಗಿ ಮತ್ತು ಯಶಸ್ಸನ್ನು ಸಾಧಿಸಿ, ಇಲ್ಲದಿದ್ದರೆ ಕಾಲವೇ ನಿಮ್ಮನ್ನು ಬಿಟ್ಟು ಬೇರೆಯದನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಕಾಲವೇ ನಿಮ್ಮನ್ನು ಬಿಟ್ಟು ಬೇರೆಯದನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಅಂದ್ರೆ ಸಂಸ್ಥೆಯವರೇ ನಿಮ್ಮನ್ನು ಬಿಟ್ಟು ಬೇರೆ ಮಾಸ್ತರನ್ನು ಅಪಾಯಿಂಟ್ ಮಾಡಿಕೊಳ್ಳುತ್ತಾರೆ.